ನಾನಿರುವುದೇ ನಿಮಗಾಗಿ. ರೇಣುಕಾಳ ಆಸೆಯಂತೆ ಅವರ ಮಾವ ಮರು ಮದುವೆಗೆ ಒಪ್ಪಿಗೆ ಕೊಡ್ತಾರಾ? ನಾನಿರುವುದೇ ನಿಮಗಾಗಿ. ರೇಣುಕಾ ಅವ್ರ ಮಾವ ಮುದ್ದೇಗೌಡರು ಬಂದಿದ್ದಾರೆ ನಮ್ಮ ಜೊತೆ ಮಾತಾಡಕ್ಕೆ. ಬನ್ನಿ ಮಾತಾಡಿ. ಮುದ್ದೇಗೌಡ್ರೆ ನಮಸ್ಕಾರ. ಕೂತ್ರಿ. ಯಾವ ಊರು ನಿಮ್ದು? ಶ್ರವಣಬೆಳಗೊಳ. ನಿಮ್ದು ಹೊಸಳ್ಳಿ. ಇವಾಗ ಏನಾಗಿದೆ ಅಂದ್ರೆ ರೇಣುಕಾ ಅಂತ ಒಬ್ರು ಬಂದಿದ್ರು. ಬಂದು ಈ ತರ ಆಗಿದೆ ಅಣ್ಣ, ಈ ತರ ಒಂದು 7 ವರ್ಷ ಆಯ್ತು ಮದುವೆ ಆಗಿ, 1 ವರ್ಷವರೆಗೂ ನಿಮ್ಮ ಮಗ ಜೊತೆಲಿದ್ರಂತೆ. ಆಮೇಲೆ ಇಲ್ಲ, 2ನೇ ಮಗ ಅಲ್ವಾ ಅವನು? 2ನೇ ಮಗ. ಅವನ ಹೆಸರು ಚಂದ್ರ ಅಂತ. ಏನ್ ಮಾಡ್ತಿದ್ರು? ಬಾಂಬೆಲಿ ಸೇಟು ಮನೆ ಕಾರು ಡ್ರೈವರ್ ಆಗಿದ್ರು. ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ರು. ಆಮೇಲೆ ಮೊದಲು ಮದುವೆ ಒಂದು 8 ತಿಂಗಳಿದ್ರು. ಬಾಂಬೆಗೆ ಹೋಯ್ತೀವಿ ಅಂತ ಹೋದ್ರು. ಬಾಂಬೆಗೆ ಹೋಯ್ತೀವಿ ಅಂತ ಹೋಗಿ ಒಂದು 5-6 ತಿಂಗಳಿದ್ದು ಅಲ್ಲೇ ನಾನು ಅವ್ರವ್ರಿಗೆ ಕಿತಾಪೈತ್ ಬಂದು ಕರ್ಕೊಂಡು ಬಿಟ್ಟ ಇಲ್ಲಿಗೆ ಊರಿಗೆ ಬಿಟ್ಬಿಟ್ಟು ಹೋದ ತಿರ್ಗಾ ಬಾಂಬೆಗೆ. ಅಷ್ಟೊತ್ತಿಗೆ ಅಲೆಯ ಮಗು ಜರಣ ಆಯಿತು. ತಿರ್ಗಾ ಇನ್ನು 4-5 ತಿಂಗಳಿಗೆ 5-6 ತಿಂಗಳಿಗೆ ಬಂದ್ಬಿಟ್ಟು ತಿರ್ಗಾ ಕರ್ಕೊಂಡು ಹೋದ ಅವಳನ್ನು, ಹೆಂಡ್ತಿಯ. ಆ 2ನೇ ಸರಿ ನಮ್ಗೆ ಹೇಳ್ದಂಗೆ ಹೋಗಿದ್ರು ಊರಿಂದ, ಈ ಊರ್ ಮನೆಯಿಂದಲೇ ಗಂಡ ಹೆಂಡ್ತಿ ಇಬ್ರು ಹೋಗಿದ್ರು. ಅಲ್ಲಿಂದ ಏನಾಯ್ತು ಏನ್ಬಿಡ್ದ ಬಂದ್ಬಿಟ್ಟು ಅವನು ಬಿಟ್ಬಿಟ್ಟು ಹೋಗ್ಬಿಟ್ಟ. ತಿರ್ಗಾ ಹೋಗ್ಬಿಟ್ಟು 1-2 ವರ್ಷ ಬರ್ನೇ ಇಲ್ಲ. ಹೆಂಡ್ತಿ ಗಂಡ ಇಲ್ವಲ್ಲ ಅಂದ್ಬಿಟ್ಟು ಅಲ್ಲಿ ಅಪ್ಪ ಮನೇಲೆ ನಾವು ಬಿಟ್ಟು. ಯಾಕೆ ಬಿಟ್ರಿ? ನಾವು ಕರೀನಿಲ್ಲ. ಯಾಕೆ? ಗಂಡ ಇಲ್ವಲ್ಲ, ನಾವ್ಯಾತು ಕರೆನ ಅಂತ. ಗಂಡಿಲ್ಲ. ನಿಮ್ಮ ಮಗ ತಾನೆ ಅವನು? ಮಗ ಸರಿ ಇಲ್ಲ, ಗಂಡಿಲ್ಲ. ನೀವು ಗಂಡಿಲ್ಲ ಅನ್ಬಿಟ್ರೆ ನೀವು ಹುಡ್ಕಕ್ ಪ್ರಯತ್ನ ಪಡ್ಲಿಲ್ವಾ? ನಮ್ ಕೇಳ್ದೆ ಕರ್ಕೊಂಡು ಹೋಗಿದ್ನಲ್ಲ. ಅದು ಕೇಳ್ದೆ ಕರ್ಕೊಂಡು ಬಿಟ್ಟು ಹೋಗಿದ್ನಲ್ಲ. ಎಲ್ಲಿದ್ದಾನೆ ಅಂತ ನೀವು ಕನ್ನಡಕ್ಕೆ ಹೋಗ್ಲಿಲ್ಲ? ಇಲ್ಲ ಇದ್ರೆ ಹೇಳಿ, ಯಾಕಂದ್ರೆ ಸಿಕ್ತವಾಗಿ ನಾವು ನೋಡಿಲ್ಲ. ಅಡ್ರೆಸ್ನು ಮಾಡಿಲ್ಲ, ಫೋನು ಮಾಡಿಲ್ಲ, ಬಂದು ಮತ್ತೆ ಆಕೆ ಆಸೆ ಒಂದಿದೆ. ಏನಂತ ಹೇಳಿದಾರೆ, ಈ ತರ ನನಗೆ ಹಿಂಗಾಗೋಯ್ತಣ್ಣ, ನನಗೆ ಬಿಡುಗಡೆ ಇಸ್ಕೊಟ್ಬಿಡಿ, ನಾನು ನನ್ನ ಜೀವನ ನೋಡ್ಕೊತೀನಿ. ಇಲ್ಲಿ ಬಂದು ನಮ್ಮ ಹತ್ರ ಹೇಳಿದಾಗ ನಾವು ಈ ಪ್ರೋಗ್ರಾಮ್ ಮಾಡ್ತಿರೋದು ಕಾರಣ ಏನಂದ್ರೆ, ಒಂದು ಆಸೆನ ಒಳ್ಳೆ ರೀತಿಲಿ ಮಾಡಬೇಕು. ಸುಮ್ಮನೆ ಅವಸರ ಪಟ್ಟು ಏನೋ ಇದು ಮಾಡಬಾರ್ದು. ಯಾಕಂದ್ರೆ ಮದುವೆ ಅನ್ನೋದು ಸುಮ್ಮನೆ ಯೂಶುವಲ್ ಅಲ್ಲ. ಅವರು ಇದ್ದಾರೆ, ರೇಣುಕಾ ಅವ್ರ ತಂದೆನಿದ್ದಾರೆ. ಸರ್ ಬನ್ನಿ, ಮೇಲ್ ಬನ್ನಿ. ಇವಾಗ ನೀವು ಇಬ್ರು ಸೇರಿ ಮದುವೆ ಮಾಡಿದ್ದಲ್ವಾ? ಹೌದು. ಯಾಕೆ ಏರ್ಪೇರ್ ಆಯ್ತು? ವ್ಯತ್ಯಾಸಗಳು ಯಾಕಾಯ್ತು? ಇವ್ರದ್ದು ನಮ್ದು ಏನಿಲ್ಲ ಸರ್. ಅವರು ಕುಡಿ ಸಖತ್ ಎಣ್ಣೆ ಕುಡಿತಿದ್ದ. ಕುಡಿಯೋದು ಎರ್ತಿ ಸರಿಯಾಗಿ ತಂದು ಆಗ್ತಿತ್ತಿಲ್ಲ. ಹೊಡಿಯೋದು ಬಡಿಯೋದು ಮಾಡ್ತಿದ್ದ. ನಾವು ಎಷ್ಟು ದಿವಸ ಅಂತ ನೋಡ್ತಾನ ಸರ್. ಕರ್ಕೊಂಬಂದು ಸೀಸನ್ ಇಟ್ಕೊಳ್ಳವು, ಆಮೇಲೆ ತಿರ್ಗಾ ಕರೆಸ್ಕೊಳ್ಳೋನು, ತಿರ್ಗಾ ಹೊಡ. ಎಷ್ಟು ವರ್ಷ ಕರೆಕ್ಟ್ ಆಗಿದ್ರು ಹೇಳಿ? 1 ವರ್ಷ ಇದ್ದೆ ಸರ್ ಅಷ್ಟೇ. ಇನ್ನು 6 ವರ್ಷ ಇಲ್ಲ? ಇಲ್ಲ. ನೀವಿಬ್ರು ಸೇರಿ ಮದುವೆ ಮಾಡಿದವರು, ಹಿಂಗಾಗಿದೆ. ಇವಾಗ ಆ ಹುಡುಗಿ ಬಂದು ಕೇಳ್ಕೊತಾ ಇದೆ, ಬಿಟ್ಬಿಡಿ. ಯಾಕೆ ಅದನ್ನು ಅಷ್ಟು ಈಸಿ ಅಲ್ಲ, ಬೇರೆ ಮದುವೆ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ನಿಮ್ಮ ಮಗ ಬೇರೆ 6 ವರ್ಷದಿಂದ ನಾಪತ್ತೆ. ಆ ಮಗುಗೊಂದು ಟೇಕ್ ಕೇರ್ ತರ ಸಿಗುತ್ತಾರೆ ಒಂದು ತಂದೆ ಸಿಗುತ್ತೆ. ಆ ಜೀವನ ಮಾಡ್ಕೊಂಡ್ಬಿಟ್ಬಿಡಿ. ಆಮೇಲೆ ಬೇಕಾದ್ರೆ ಅವರು ಲೀಗಲ್ ಪ್ರಕಾರ ನೀವು ಕೋರ್ಟ್ ಗೇಟ್ಗೆ ಅಪ್ಲೈ ಮಾಡಿ. ಇವಾಗ ಹೆಂಗಿದ್ರು ಇಲ್ಲ ಗಂಡ, ಕೋರ್ಟ್ ಲೀಗಲ್ ಆಗಿ ಹೋಗೋಣ. ರೇಣುಕಾ ಇನ್ನೂ ಬಾಳಿ ಬದುಕಬೇಕಾದ ವಯಸ್ಸು. ಅದಕ್ಕೆ ಶಿವಣ್ಣ ಅವರ ಮಾವ ಮುದ್ದೇಗೌಡರ ಹತ್ರ ಈ ವಿಷಯದ ಬಗ್ಗೆ ವಿವರವಾಗಿ ತಿಳಿಸಿದರು. ಹಾಗೂ ರೇಣುಕಾ ಸ್ವತಂತ್ರವಾಗಿ ಬದುಕಲು ಮತ್ತು ಅವರಿಂದ ಬಿಡುಗಡೆ ಹೊಂದಲು ಕಾನೂನಿನಲ್ಲಿರೋ ನಿಯಮಗಳ ಬಗ್ಗೆ ಮುದ್ದೇಗೌಡರಿಗೆ ತಿಳಿ ಹೇಳಿದರು. ಇದಕ್ಕೆ ಮೊದಲು ಒಪ್ಪದ ಮುದ್ದೇಗೌಡರು ಶಿವಣ್ಣನ ಸತತ ಪ್ರಯತ್ನದಿಂದ ಕೊನೆಗೆ ಅವರ ಮಾತಿಗೆ ಸ್ಪಂದಿಸಿದರು. ಒಂದು ಲೆವೆಲ್ ಮುದ್ದೇಗೌಡರು ಒಪ್ಕೊಂಡಿದ್ದಾರೆ. ಸೊ ಈ ಸರ್ಪ್ರೈಸ್ ನ ನಾವು ರೇಣುಕಾ ಅವ್ರಿಗೆ ಹೇಳೋಣ. ಸೊ ಲೆಟ್ಸ್ ವೆಲ್ಕಮ್ ರೇಣುಕಾ ಅಗೈನ್. ರೇಣುಕಾ ಬನ್ನಿ. ಹೇಳಿ ಸ್ವಾಮಿ, ಇವಾಗ ಹೆಂಗೆ? ಇವಾಗ ನೀವು ಬರ್ಕೊಡಿ. ಅವ್ರು ಬರ್ಕೊಡ್ಬೇಕಾ ನಿಮಗೆ? ಏನಂತ? ನಾಳೆ ದಿವಸ ಇನ್ನ ಇವ್ರನ್ನ ಹೋಗಿ ನಾವೇನು ಕಾಡಕ್ಲ ಬೇಡಕಲ್ಲ, ನಮ್ಮಂಗ ನಮ್ದು ಅಂತ ಬರ್ಕೊಡ್ಬೇಕು. ಅದೇ ರೀತಿ ಆಗ್ಬಿಡ್ಲ? ಆ ರೀತಿ ಬರ್ಕಂತೀನಿ, ನಾನು ಒಪ್ಕಂತೀನಿ. ಸೊ ಇನ್ನೇನು ತೊಂದರೆ ಇಲ್ಲ. ಇವಾಗ ನಿಮ್ಮ ಸೊಸೆನ ಬಿಟ್ಬಿಡಿ, ಅವ್ರ ಪಾಡಿಗಿರ್ತಾರೆ, ನಿಮ್ಗೇನು ತೊಂದರೆ ಆಗಲ್ಲ. ಸಂತೋಷವಾಗ್ತಾನೆ ಹೇಳ್ತಿದ್ದೀರಾ? ಆಯ್ತಾ? ಹೇಳಿ, ನಗ್ನಾಗ್ತಾ ಹೇಳಿ ಸ್ವಲ್ಪ. ಕೈ ಕೊಡಿ. ಇವಾಗ ಸಂತೋಷ ಆಯ್ತಾ? ಕೈ ಕೊಡಮ್ಮ, ಕೈ ಕೊಡು.
ಆಯ್ತು, ಇವಾಗ ನೆಕ್ಸ್ಟ್ ಇವಾಗ ನಿನಗೆ ಫ್ರೀಡಮ್ ಸಿಕ್ಕಿದೆ, ನೀನು ಚೆನ್ನಾಗಿರು. ಓಕೆ ಓಕೆ ಸರ್, ಓಕೆ ಎಲ್ಲ ಅವಕಾಶ ಮಾಡಿಕೊಡೋದಕ್ಕೆ ತುಂಬಾ ಥ್ಯಾಂಕ್ ಯು. ಚೆನ್ನಾಗಿರಲ್ಲ, ಡೋಂಟ್ ವರಿ. ಓಕೆ, ಇವಾಗ ಅವ್ರ ಮಾವನವರು ರೇಣುಕಾ ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ. ಸೊ ಎಲ್ಲ ಕೂಲಾಗಿ ಆಗಿದೆ. ಆದ್ರೂ ಇನ್ ಲೀಗಲ್ ಪ್ರಕಾರ ಏನಾಗಬೇಕು ಅದ್ರ ಪ್ರಕಾರ ಅವ್ರು ಮುಂದುವರಿತಾರೆ. ಯಾರಿಗೂ ತೊಂದರೆ ಆಗೋದು ಬೇಡ. ಯಾಕಂದ್ರೆ ಇದು ಸ್ವಲ್ಪ ಡೆಲಿಕೇಟ್ ಮ್ಯಾಟರ್ಸ್. ಈ ಥರ ಮ್ಯಾಟರ್ಸ್ ಎಲ್ಲ ನಾವು ಒಂದು ಆಸೆ ಅಂತ ಹೇಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ತೊಂದರೆ ಆಗಿದ್ರಿಂದ ಆ ತೊಂದರೆಯಿಂದ ಹೊರಗೆ ಬರೋದೇ ಅವ್ರದ್ದೊಂದು ಆಸೆ ಇತ್ತು. ಸೊ ಆಸೆ ಇವತ್ತು ಪೂರ ಇತ್ತು. ಓಕೆ ರೇಣುಕಾ ಅವರೇ, ಆಲ್ ದಿ ಬೆಸ್ಟ್. ಓಕೆ, ಬರ್ತೀನಿ ಸರ್.